ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ದೀವಿ. 9 ಮಂತ್ಸ್ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಚುಮ್ಮೋ. ಮಾಡು ಚುಮ್ಮೋ. ಪಾಪಕ್ಕೆ ಗೊತ್ತಿಲ್ಲ ವ್ಯಾಕ್ಸಿನೇಷನ್ ಕರ್ಕೊಂಡು ಹೊಂಟಾರ ಅಂತಂದು ಅಳ್ತಾಳ. ಅಲ್ಲಿ ಫುಲ್ ಜೋರು ಅಳ್ತಾಳ. ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರಂತ ಫುಲ್ ಎಂಜಾಯ್ ಮಾಡಕತ್ತಾಳ. ಚುಮ್ಮು, ಓಯ್ ಬಂಗಾರಿ. ಹಾಯ್. ಚುಮ್ಮ, ಎಲ್ಲಿ ಹೊಂಟಿರಿ? ವ್ಯಾಕ್ಸಿನೇಷನ್ಗೆ ಹೊಂಟಿರಿ? ಈ ಆಡ್ಬಾರ್ದು ಅಲ್ಲಿ. ಚುಮ್ಮು, ಚುಮ್ಮರಿ ಅಲ್ಲಿ ಆಳ್ಬೇಡ ಅಮ್ಮು. ಬಂಗಾರಿ, ಐ ಐ ಐ ಐ ಪಾಪಕ್ಕೆ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಅಂತ ಫುಲ್ ಖುಷಿ ಆಗ್ಬಿಟ್ಟಾಳ. ಅಲ್ಲಿ ಚುಚ್ಚಿನ ಮೇಲೆ ಜೋರ ಅಳ್ತಾಳ. ಟಾಟಾ. ಹೋಗಿ ಟಾಟಾ ಮಾಡು, ಹೋಗು. ಚುಮ್ಮು, ಚುಮ್ಮು ಏನು ಕುಣಿತಾಳ. ಅಲ್ಲ ಹಾಯ್ ಚುಮ್ಮು. ಎಲ್ಲಿ ನೋಡ್ತೀಯಮ್ಮ? ಇಲ್ಲಿ ನೋಡು ಚುಮ್ಮಡಿ. ಕುಕ್ಕು ಬಾಬಾ ಬಾಬಾ ಬಾಬಾ. ಕುಕ್ಕು ನೋಡಮ್ಮ ಅಲ್ಲಿ. ಬಾಬಾ ಕರಿಯಮ್ಮ ಅದಕ್ಕೆ ಬಾನ್. ಚುಮ್ಮು, ಎಲ್ಲಿ ಬಂದಿರಮ್ಮ? ಹಾಯ್ ಬಂಗಾರಿ. ಚುಮ್ಮು, ಪಾಪಕ್ಕೆ ಗೊತ್ತಿಲ್ಲ ವ್ಯಾಕ್ಸಿನೇಷನಿಗೆ ಬಂದೀವಂತಂದು ಫುಲ್ ಖುಷಿ ಆಗ್ಬಿಟ್ಟ. ಎಲ್ಲೋ ಕರ್ಕೊಂಬಂದಾರ ಅಂತ. ಇವಾಗ ವ್ಯಾಕ್ಸಿನೇಷನ್ ಆದಮೇಲೆ ನೋಡಬೇಕು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನೋಡೋಣ. ಜ್ಯೂಸ್ ಮಾ ಜ್ಯೂಸ್ ಅವ್ರು ಹಿಡ್ಕೊಂಡ್ಬಿಡ್ತಾನೆ. ಜ್ಯೂಸ್ ಬೇಕಾದ್ರೆ ಜ್ಯೂಸ್. ಆಯ್ತು ಆಯ್ತು. 23 ಜ್ಯೂಸ್ ಆರೆಂಜ್ ಜ್ಯೂಸ್ ನೋಡಿಲ್ಲ ನೀನು? ಆರೆಂಜ್ ಜ್ಯೂಸ್ ಪಾಪ ಏನು ಕುಡಿಬೇಡ, ಏನು ತಿನ್ಬೇಡ. ಮತ್ತಿಗೆಲ್ಲ 3 ಇಂಜೆಕ್ಷನ್ ಇದೆ. ಒಂದು MMR ಕೈಗೆ ಹಾಕ್ತೀವಿ, ಮತ್ತೆ PCV ಬಲ್ಕಾಲ್ಗೆ ಹಾಕ್ತೀವಿ, ಮತ್ತೆ ಎಡಕೈಗೆ IPV. 3 ಹಾಕ್ತೀವಿ. 9 ತಿಂಗಳು ಅಲ್ವಾ ಬ್ರದರ್? ನಾನು 9 ತಿಂಗಳು ಕೇಳ್ಬೇಡ, ಡೇಟ್ ಆಗ್ತಿರೋದು ನೋಡಿ. 9 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸ್ ಕಂಪ್ಲೀಟ್ ಆಗಿ ಇವಾಗ ಒಂದು 1 ವೀಕ್ ಆಯ್ತು ಅಷ್ಟು. ಪರವಾಗಿಲ್ಲ. 3 ಇಂಜೆಕ್ಷನ್ ನಿಮಗೆ ಅಕ್ಕ. ಚುಮ್ಮು ಅಲ್ಬೇಡ. MR1 2 ಕೈಗೆ 1 ಕಾಲಿಗೆ. ಹೌದು. ಇಲ್ಲಿ ಇಟ್ಕೋ, ಇಲ್ಲಿ ಕೆಣ್ಣತ್ರ ನೀಟಾಗಿ. ಅವಳು ಕದಲ್ತಾಳೆ. ಅಲ್ಲಮ್ಮ ಕದಲ್ತೀಯ ತಾನೇ ನೀನು? ನನಗೆ ಗೊತ್ತು ನೀನು ಕದಲ್ತೀಯ ಅಂತ. ಕದಲ್ತೀಯ ಅಲ್ವಾ? ಕದಲಲ್ವಾ? ಆಯ್ತು ಬಿಡು, ಆಯ್ತು ಬಿಡು. ಆಯ್ತು ಬಿಡು. ಇದೆ ಅಕ್ಕ.
ಎಳಿಬೇಡಿ ಸ್ಕಿನ್ನು, ಜಸ್ಟ್ ಹಿಂಗೆ ನನಗೆ ಹೇಳ್ಕೊಡ್ತಾ ಇದ್ದೀನಿ, ಎರಡು ಕೈ 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 ಅಕ್ಕ ಆ ಕಡೆ ಕೈ ಹಾಕಿ. ವ್ಯಾಕ್ಸಿನೇಷನ್ ಮುಗೀತು. ತುಂಬ ಅಳ್ತಾ ಇದ್ಲು. ಇವಾಗ ಮನೆ ಹತ್ರ ಹೋಗ್ತಿದ್ದೀವಿ. ಆಯಿ ಕುಕ್ಕು ಇದೆ ನೋಡಮ್ಮ. ಯಾವುದೂ ಇಲ್ಲ, ಹೋಗ್ಬಿಟ್ಟಿದ್ದೀವಿ. ಸರಿ ನಡಿ ಮನೆಗೆ ಹೋಗೋಣ. ಮನೆಗೆ ಹೋಗೋಣ. ಮಾಡಿ ಚುಮ್ಮ ಇವತ್ತಕ್ಕೆ ಫುಲ್ ಎಂಟರ್ಟೈನ್ಮೆಂಟ್. ಆಕಿ ಮತ್ತೆ ಹೋದ್ಲು ಇಂಜೆಕ್ಷನಿಂದೆಲ್ಲ. ಇವಾಗ ಯಾಕಮ್ಮ ಯಾಕೆ ಎದಕ್ಕೆ ಒದ್ರದು ಯಾಕೆ? ಬಾ 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 ಇಲ್ಬಾ ಬಾ 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 ಎದಕ್ಕೆ ಯಾಕೆ ಕಾಲ ಭೈರವ ಕಾಲ ಭೈರವ ಕಾಲ ಆಕಿ ಮರ್ತೆ ಹೋದ್ಲು ವ್ಯಾಕ್ಸಿನೇಷನ್ ನೋವೆಲ್ಲ. ಬಾ 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 ಕೂತ್ಕೋತು ಸುಮ್ಮ. ಸಾಕಾಯ್ತು ಹಾರಾಡಿ ಜಿಗಿದಾಡಿ. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅವಳು ಸ್ವಲ್ಪ ಹೊತ್ತು ಮಲಗಿದ್ಲು. ಸಂಜೆಯಿಂದ ನಾವು ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದ್ವಿ. ನಾನು ಪ್ರತಿ ಶುಕ್ರವಾರ ಬರ್ತೀನಿ ಇಲ್ಲಿಗೆ. ತುಂಬ ಸ್ಟ್ರಾಂಗ್ ವೈಬ್ಸ್ ಇದೆ ನನಗಂತೂ. ನಾನು ಈ ಟೆಂಪಲ್ಲಿಗೆ ಬರ್ತಾ 4-5 ವರ್ಷ ಆಯಿತು. ಮತ್ತು ಯಾರೆಲ್ಲ ಈ ಟೆಂಪಲ್ಗೆ ಬಂದಿದ್ದೀರಾ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ನನಗೂ ಬೇರೆಯವ್ರು ಹೇಳಿದ್ದು. ಸ್ಟಾರ್ಟಿಂಗ್ ಬಂದಾಗ ನನಗೂ ಗೊತ್ತಿರಲಿಲ್ಲ. ಅಲ್ಲಿ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಚೀಟಿಗೆ. ಆ ಚೀಟಿ ತೊಗೊಂಡು ನಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದನ್ನು ಬರೆಯೋದರ ಮುಖಾಂತರ ನಾವು ತಾಯಿಗೆ ಸಮರ್ಪಣೆ ಮಾಡಬೇಕು. ಅಂದರೆ ಅಲ್ಲಿ ವಿಗ್ರಹ ಇದೆ, ಆ ವಿಗ್ರಹಕ್ಕೆ ಕಟ್ಟಬೇಕು. ನಾವು ಈ ವಿಗ್ರಹಕ್ಕೆ ಬರೆದು ಕಟ್ಟಬೇಕು. ನಮ್ಮ ಆಸೆಗಳು ಏನಿದೆ ಅದೆಲ್ಲ ಈಡೇರುತ್ತೆ. ನನಗೆ ಅದರ ಅನುಭವ ಕೂಡ ಆಗಿದೆ. ತುಂಬ ಜನ ನನ್ನ ಹತ್ರ ಶೇರ್ ಕೂಡ ಮಾಡಿದ್ದಾರೆ. ಸಖತ್ ಸ್ಟ್ರಾಂಗ್ ವೈಬ್ಸ್ ಇದೆ ಈ ದೇವಸ್ಥಾನಕ್ಕೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಈ ಬ್ಯಾಂಗ್ಳೂರಲ್ಲಿ ಈ ದೇವಸ್ಥಾನ. ಪ್ರತಿ ಶುಕ್ರವಾರ ಮಿಸ್ ಮಾಡಿದೆ ನಾನು ಈ ಟೆಂಪಲ್ಗೆ ಬರ್ತೀನಿ. ಟೆಂಪಲ್ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.